ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಜಯಂತ್ಗೆ ಕಾಲ ಕೆಟ್ಟಿದೆ, ಕೇಡ್ಗಾಲ ಶುರುವಾಗಿದೆ. ಯಾಕಂದ್ರೆ ಇಲ್ಲಿ ಜಾನು ತನ್ನ ಗಂಡ ಅನ್ನೋದನ್ನು ಕೂಡ ನೋಡದೆ ಆತನ ನಿಜ ಮುಖವನ್ನ, ಕರಾಳತಿಯನ್ನ ಬಟಾಬೈಲ್ ಮಾಡೋದಕ್ಕೆ ಸ್ಟೇಜನ್ನ ಸೆಟ್ ಮಾಡ್ತಿದ್ದಾಳೆ. ಹಾಗಿದ್ರೆ ಇಲ್ಲಿ ತನ್ನ ಗಂಡ ಎಚ್ಚರ ಆಗಬಾರ್ದು ಅನ್ನೋ ಕಾರಣಕ್ಕೆ ನಿದ್ರೆಯನ್ನ ಬರೆಸುವ ಹಾಗೆ ಮತ್ತನ್ನ ಮಿಕ್ಸ್ ಮಾಡಿ ಕೊಟ್ಟು ಇಲ್ಲಿ ನಿದ್ರೆಗೆ ಜಾರಿಸಿದಂತ ಜಾನು ಅತ್ತ ಕಡೆ ವೆಂಕಿ ಅಮ್ಮನನ್ನ ಕೊನೆಗೂ ಬಂಧನದಿಂದ ಮುಕ್ತಗೊಳಿಸಿ ಜಯಂತ್ ಕಣ್ಣು ಮುಂದೆನೆ ಪ್ರತ್ಯಕ್ಷವಾಗಿ ನೆಲೆಸಿದ್ರ. ಏನಾಯ್ತು, ಏನ್ ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಯಂತ ಕರಾಳತಿ ಏನು ಅನ್ನೋದು ಗೊತ್ತಿರೋದು ಜಾನುಗೆ ಮಾತ್ರನೇ. ಜಾನು ವಿಶ್ವ ಹಾಗೆ ಅಲ್ಲಿ ಇರ್ತಕ್ಕಂತಹ ಸಂತುಗೆ, ಈ ಮೂವರಿಗೆ ಮಾತ್ರ ಜಯಂತ್ನ ಕರ್ಮಕಾಂಡ ತಿಳಿದಿರೋದು. ಎಲ್ಲದಕ್ಕಿಂತ ಸಂತುಗಂತೂ ಜಯಂತ್ನ ಕರ್ಮಕಾಂಡದ ವಿಡಿಯೋ ಕೂಡ ಇದೆ. ಜಯಂತ್ ಕರ್ಮಕಾಂಡವೇನಾದ್ರೂ ಸಂತು ಬಿಚ್ಚಿಟ್ರೆ ಖಂಡಿತ ಕೈಗೆ ಕೋಳ ಹಾಕಿಸ್ಕೊಂಡು ಜೈಲಲ್ಲಿ ಹೋಗಿ ಕುತ್ಕೋಬೇಕಾಗತ್ತೆ ಜಯಂತ್. ಆದ್ರೆ ಜಯಂತ್ ಸಂತುಗೆ 50 ಲಕ್ಷ ದುಡ್ಡನ್ನ ಕೊಡೋದ್ರ ಮುಖಾಂತರ ಜೀವ ಭಯವನ್ನ ಹುಟ್ಟಿಸಿದ್ದಾರೆ. ಇಲ್ಲಿ ತನ್ನ ವಿಡಿಯೋವನ್ನ ಇಲ್ಲಿ ಸಂತುವಿಂದ ತೆಗೆದುಕೊಂಡಿದ್ದಾರೆ. ಹಾಗಂದ ಮಾತ್ರಕ್ಕೆ ಸಂತು ವಿಡಿಯೋ ಎಲ್ಲಾನು ಕೊಟ್ಟಿದ್ದಾರೆ ಅನ್ಕೊಂಡ್ರು ಕೂಡ ಖಂಡಿತ ಇಲ್ಲ. ಎಲ್ಲೋ ಒಂದು ವಿಡಿಯೋ ಕ್ಲಿಪ್ನ ಮಗದಷ್ಟು ಮತ್ತೆ ಆ ಕಾಪಿಯನ್ನ ಇಟ್ಕೊಂಡಿದ್ದಾರೆ. ಬಟ್ ಈಗ ಯೂಸ್ ಆಗ್ತಿಲ್ಲ, ಯಾಕಂದ್ರೆ ತನ್ನ ಪ್ರಾಣ ಭಯದಿಂದ ಸಂತು ಇವತ್ತು ಸೈಲೆಂಟ್ ಆಗಿರ್ಬೇಕಾಗಿದೆ. ಹಾಗಾಗಿ ತಾತ್ಕಾಲಿಕವಾಗಿ ಲಲಿತಾ ಅವರ ಒಂದು ಕೇಸಿಂದ ಜಯಂತ್ ರಿಲೀಫ್ ಅಂತ ಹೇಳ್ಬೋದು. ಆದ್ರೆ ಲಲಿತಾ ಅವರ ಮಗ ಹಾಗೆ ಸೊಸೆಯಾಗಿರ್ತಕ್ಕಂಥ ಜಾನು ಇಬ್ರು ಕೂಡ ಸೇರ್ಕೊಂಡು ಸಖತ್ತಾಗಿ ಸಮಾಧಿ ಕಟ್ಟುವುದಕ್ಕೆ ರೆಡಿ ಆಗಿದ್ದಾರೆ ಜಯಂತ್ಗೆ ಒಂದು ಸಣ್ಣ ಸುಳಿವು ಕೂಡ ಇಲ್ಲ. ಆಲ್ರೆಡಿ ಒಂದು ತಿಂಗಳ ಆಗಿದೆ ಇಲ್ಲಿ ಜಯಂತ ತನ್ನ ಮನದಲ್ಲಿ ಇರ್ತಕ್ಕಂಥ ಎಲ್ಲಾ ಸತ್ಯವನ್ನ ಕೂಡ ಹೊರತೆಗೆದು, ಆದ್ರೆ ಜಯಂತ್ಗೆ ಸುಳಿವೇ ಇಲ್ಲ. ಎಲ್ಲಾ ಸತ್ಯವನ್ನ ಕೂಡ ನಾನು ಜಾನು ಮುಂದೆ ಬಿಚ್ಚಿಟ್ಟಿದ್ದೀನಿ ಅಂತ ಹೇಳಿ. ಹಾಗಾಗಿ ಜಾನು ಮುಂದೆ ಮತ್ತೆ ನಾಟಕ ಮಾಡ್ತಾನೆ ಇದ್ದಾರೆ. ಆದ್ರೆ ಈ ಬಾರಿ ಜಾನು ರೆಬೆಲ್ ಆಗಿರೋದ್ರಿಂದ ಜಯಂತ್ ಯಾವುದಕ್ಕೂ ಕೂಡ ಜಯಂತ್ ನಡವಳಿಕೆ ಬಗ್ತಾ ಇಲ್ಲ, ಜಗ್ತಾ ಇಲ್ಲ. ತಿರುಗಿ ಏಟನ್ನು ಕೊಡ್ತಾನೆ ಇದ್ದಾಳೆ. ಜೊತೆಗೆ ಜಾನು ಜಯಂತ್ಗೆ ಒಂದು ಸಣ್ಣ ಅನುಮಾನ ಬರಬಾರ್ದು ಆ ರೀತಿ ನಾಟಕ ಮಾಡ್ತಿದ್ದಾಳೆ. ಇಲ್ಲಿ ಜಯಂತ್ ಚಾಪೆ ಕೆಳಗಡೆ ನುಗ್ಗಿದ್ರೆ ಜಾನು ರಂಗೋಲಿ ಕೆಳಗಡೆ ತೂರಿ ತನ್ನ ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾಳೆ. ಆಲ್ರೆಡಿ ಇಲ್ಲಿ ವೆಂಕಿಯ ಅಮ್ಮ ಎಲ್ಲಿದ್ದಾರೆ ಅನ್ನೋ ವಿಷಯವನ್ನ ಜಾನು ಮತ್ತೆ ವಿಶ್ವ ಪತ್ತೆ ಹಚ್ಚಿದ್ದಾರೆ. ಆದ್ರೆ ಈಗ ಅವರನ್ನ ಕರ್ಕೊಂಡು ಬರೋದು ಒಂದೇ ಬಾಕಿ ಆಗಿದೆ. ತುಂಬಾ ದಿನ ಸಮಯ ಕಳಿತು, ಮತ್ತಷ್ಟು ಸಮಯ ಕಳೀತಾ ಇದ್ರೆ ಖಂಡಿತ ಜಯಂತ್ ಏನಾದ್ರೂ ಮಾಡ್ಬಿಡ್ಬಹುದು ಅನ್ನೋ ಭಯ ಜಾನುಗೆ ಉಂಟಾಗಿದೆ. ಯಾಕಂದ್ರೆ ಅಲ್ಲಿ ವೆಂಕಿ ಅಮ್ಮನನ್ನ ಹುಡ್ಕೊಡ್ಬೇಕು ಅಂತ ಹೇಳಿ ಜಯಂತ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಲಕ್ಷ್ಮಿ ಅವರು. ಹಾಗಾಗಿ ಇಲ್ಲಿ ಏನಾದ್ರೂ ಮಾಡಿಬಿಟ್ರೆ ಅಂತ ಹೇಳಿ ಮೊದಲು ಅವರನ್ನ ಬಿಡಿಸಿ ಕರ್ಕೊಂಡು ಬರಬೇಕು ಅಂತ ಜಾನು ವಿಶ್ವನ ಹತ್ರ ಹೇಳ್ತಾಳೆ. ಹಾಗಾಗಿ ಇಲ್ಲಿ ಜಯಂತ ಬಿಡದಿಗೆ ಹೋಗಿದ್ದಾರೆ ಅನ್ನೋ ವಿಷಯವನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದೆ. ವಿಶ್ವನ ಜೊತೆ ಹೋಗಿದ್ದೆ ಆ ಒಂದು ಗೋಡೌನ್ಗೆ ಹೋಗಿ ಆ ಅಮ್ಮನನ್ನ ಬಿಡಿಸೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾಳೆ. ಬಟ್ ಅವರು ಹೋಗೋ ಸಮಯಕ್ಕೆ ಸರಿಯಾಗಿ ಅಲ್ಲಿ ಆ ಅಮ್ಮ ಇಲ್ಲ. ಯಾಕಂದ್ರೆ ಅವ್ರಿಗೆ ವೆಂಕಿ ಹೆತ್ತಮ್ಮನಿಗೆ ಹುಷಾರಿಲ್ಲ. ಹಾಗಾಗಿ ಅವರನ್ನ ನೋಡ್ಕೊಳ್ತಕ್ಕಂತ ಹುಡುಗ ಜಯಂತ್ಗೆ ಕರೆ ಮಾಡಿ ವಿಷಯವನ್ನ ಹೇಳಿದಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಜಯಂತ್ ಹೇಳಿದ್ರು. ಹಾಗಾಗಿ ಅವರು ಅವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಬಟ್ ಜಾನು ಮತ್ತೆ ವಿಶ್ವ ಅಲ್ಲಿ ಬಂದಾಗ ಅದನ್ನ ಇಲ್ಲದೆ ಇರೋದನ್ನ ನೋಡಿದಂತ ಜಾನುಗ್ ಅನ್ಸುತ್ತೆ ಇವರು ಇಲ್ಲಿಂದ ಶಿಫ್ಟ್ ಮಾಡಿಬಿಟ್ಟಿರ್ಬಹುದು ಅಂತ. ಹಾಗಾಗಿ ಹೇಗಾದ್ರೂ ಮಾಡಿ ಮತ್ತೆ ತಿಳ್ಕೊಬೇಕಲ್ಲ, ಮತ್ತೆ ನಾನು ಅವರನ್ನ ಹಿಂಬಾಲಿಸ್ಬೇಕಾ ಅಂತ ಹೇಳಿ ಜಾನು ಹೇಳಿದಾಗ ಒಂದು ಬಗ್ಗಿನ ವಿಶ್ವವನ್ನ ಹೇಳ್ತಾರೆ. ಇಲ್ಲಿ ವಿಶ್ವ ನೀನೇನು ಮಾಡಬೇಕಾಗಿಲ್ಲ, ಜಸ್ಟ್ ಈ ಒಂದನ್ನ ಆ್ಯಪನ್ನ ಇನ್ಸ್ಟಾಲ್ ಮಾಡಿದ್ರೆ ಅಷ್ಟೇ ಸಾಕು, ಅದು ನಮಗೆ ಕನೆಕ್ಟ್ ಆಗುತ್ತೆ. ಅವ್ರು ಏನೇ ಫೋನ್ ಮಾಡಿದ್ರು ಕೂಡ ಅವರು ಏನು ಮಾತಾಡ್ತಾರೆ ಎಲ್ಲವನ್ನ ಕೂಡ ನಾವು ಕೇಳಿಸ್ಕೋಬಹುದು. ಬಟ್ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಮಾಡು ಅಂತ ಹೇಳಿ ಇಲ್ಲಿ ವಿಶ್ವ ಜಾನುಗೆ ಹೇಳ್ಕೊಡ್ತಾರೆ. ಹಾಗಾಗಿ ಇಲ್ಲಿ ಜಾನು ಕೂಡ ಮನೆಗೆ ಬರ್ತಿದ್ದಾಗೆ ಜಯಂತ್ ಫೋನ್ ಸಿಕ್ಕಿದ್ದೆ ತಡ ಅದನ್ನ ಇನ್ಸ್ಟಾಲ್ ಮಾಡಿದ್ದೆ ಕನೆಕ್ಷನ್ ಮಾಡ್ಕೋತಾರೆ. ಹಾಗಾಗಿ ಇಲ್ಲಿ ಜಯಂತ್ಗೆ ಕಾಲ್ ಬರ್ತಿದ್ದಾಗೆ ಅದನ್ನ ಕನೆಕ್ಟ್ ಮಾಡ್ಕೋತಾಳೆ ಜಾನು. ಅದರಿಂದ ಅವಳಿಗೆ ಗೊತ್ತಾಗತ್ತೆ ಇಲ್ಲಿ ವೆಂಕಿ ಅಣ್ಣನ ಎತ್ತ ಮನೆಗೆ ಹುಷಾರಿರ್ಲಿಲ್ಲ, ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿದ್ರು ಅಂತ ಹೇಳಿ. ಅಂದಮೇಲೆ ಅದೇ ಗೋಡೌನ್ನಲ್ಲಿ ಇದ್ದಾರೆ ಅನ್ನೋ ವಿಷಯ ಕೂಡ ಇಲ್ಲಿ ಜಾನುಗೆ ಗೊತ್ತಾಗತ್ತೆ. ತಕ್ಷಣ ವಿಶ್ವನಿಗೆ ಕರೆ ಮಾಡಿದ್ದ. ಇಲ್ಲಿ ವೆಂಕಿ ಅಣ್ಣನ ಅಮ್ಮ ಅಲ್ಲೇ ಇದ್ದಾರೆ, ಅವ್ರಿಗೆ ಹುಷಾರಿಲ್ಲ ಅಂತ ಡಾಕ್ಟರ್ ಶಾಪ್ಗೆ ಕರ್ಕೊಂಡು ಹೋಗಿದ್ರು. ನಾವು ಹೋದ್ರೆ ಖಂಡಿತ ಸಿಗ್ತಾರೆ, ಇವತ್ತು ರಾತ್ರಿ ಒಳಗಡೆ ನಾವು ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿ. ಸರಿ ಓಕೆ ಅಂತ ವಿಶ್ವ ಕೂಡ ಹೇಳ್ತಾರೆ.
ಬಟ್ ಇಲ್ಲಿ ರಾತ್ರಿ ಹೋಗಬೇಕು ಅಂದರೆ ಜಯಂತ್ ಕಣ್ಮರಿ ಆಗಿ ಹೋಗಬೇಕಾಗತ್ತೆ. ಬಟ್ ಜಯಂತನ್ನ ಕಣ್ಣು ತಪ್ಪಿಸದೆ ಹೋಗೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಇಲ್ಲಿ ಜಾನು ಜಯಂತ್ಗೆ ಹಾಲಿನಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರ ಮುಖಾಂತರ ನಿದ್ರೆಗೆ ಜಾರಿಸಿದ್ದೆ. ಜಯಂತ್ ಮಲಗಿರ್ತಕ್ಕಂಥ ಸಮಯದಲ್ಲಿ ವಿಶ್ವನ ಜೊತೆ ಹೋಗಿ ವೆಂಕಿ ಅಮ್ಮನನ್ನ ಬಿಡಿಸ್ಕೊಂಡು ಬರೋ ಪ್ಲಾನ್ ಅನ್ನ ಮಾಡ್ತಾಳೆ. ಅದೇ ರೀತಿಯಲ್ಲಿ ಜಯಂತ್ ಜೊತೆ ತುಂಬಾ ಸ್ವೀಟ್ ಆಗಿ ಮಾತಾಡ್ತಾಳೆ. ಜಯಂತ್ಗಂತೂ ಫುಲ್ ಖುಷಿ ಆಗ್ಬಿಡತ್ತೆ. ಜಾನು ಪ್ರೀತಿಯಿಂದ ಮಾತಾಡಿದ್ದನ್ನ ನೋಡಿದ್ದೆ. ತದನಂತರ ಇಲ್ಲಿ ಹಾಲನ್ನ ಕೊಡುವುದ್ರ ಮುಖಾಂತರ ಇಲ್ಲಿ ಜಯಂತ್ನ ಪ್ರಜ್ಞೆಯನ್ನ ತಪ್ಪಿಸ್ತಾರೆ. ಜಯಂತ್ಗೆ ಗೊತ್ತಿರುವುದಿಲ್ಲ ಇದರಲ್ಲಿ ಏನು ಮಿಕ್ಸ್ ಆಗಿದೆ ಅಂತ. ಹಾಗಾಗಿ ಹಾಲು ಕುಡ್ದಿದ್ದೆ ಪ್ರಜ್ಞೆ ತಪ್ಪಿ ಹೋಗ್ತಾರ. ಫೈನಲಿ ಅದೇ ಒಂದು ಸಮಯದಲ್ಲಿ ಇಲ್ಲಿ ಜಾನು ಮತ್ತೆ ವಿಶ್ವ ಇಬ್ರು ಕೂಡ ಕಾರ್ನಲ್ಲಿ ರಾತ್ರಿ ಆ ಒಂದು ಗೋಡೌನ್ ಕಡೆ ಹೋಗ್ತಿದ್ದಾರೆ. ಆ ಒಂದು ಗೋಡೌನ್ ನಲ್ಲಿ ಒಬ್ರಲ್ಲ ಸಾಕಷ್ಟು ಜನಗಳಿದ್ದಾರೆ ಅವರನ್ನ ನೋಡ್ಕೊಳ್ಳುವುದಕ್ಕೆ. ಅವ್ರು ಎಲ್ಲರೂ ಕೂಡ ಸೇರ್ಕೊಂಡು ಕಾರ್ಡ್ಸ್ ಆಡ್ತಿರ್ತಾರೆ. ಅದೇ ಒಂದು ಸಮಯಕ್ಕೆ ಜಾನು ಮತ್ತೆ ವಿಶ್ವ ಇಬ್ರು ಕೂಡ ಬರ್ತಾರೆ. ಬಟ್ ಈ ಬಾರಿ ಜಾನು ವೇಷವನ್ನ ಮರ್ಸ್ಕೊಂಡು ಬಂದಿದ್ದಾಳೆ, ತನ್ನ ಸುಳಿವು ಸಿಗಬಾರ್ದು ಅಂತ ಹೇಳಿ ಮಾಸ್ಕ್ ಕೂಡ ಹಾಕೊಂಡಿದ್ದಾರೆ. ನಂತರ ಅವರಿಬ್ರು ಕೂಡ ಕಣ್ಣು ತಪ್ಪಿಸಿ ಅಲ್ಲಿಗೆ ಬಂದು ವೆಂಕಿ ಅಮ್ಮನ ಹತ್ರ ಬರ್ತಾರೆ. ವೆಂಕಿ ಅಮ್ಮ ಕ್ಷಣಕ್ಕೆ ಬೆಚ್ಚು ಬೀಳ್ತಾರೆ ಅವರನ್ನ ನೋಡಿದ. ಆದ್ರೆ ಅಮ್ಮ ನೀವೇನು ಹೆದರ್ಕೋಬೇಡಿ, ಯಾಕಂದ್ರೆ ನಾವು ನಿಮ್ಮನ್ನ ಇಲ್ಲಿಂದ ಬಿಡಿಸಿ ಕರ್ಕೊಂಡು ಹೋಗೋದಕ್ಕೆ ಅಂತಾನೆ ಬಂದಿರೋದು, ನೀವು ಆರಾಮಾಗಿರಿ ಅಂತ ಹೇಳಿ ಧೈರ್ಯವನ್ನ ತುಂಬುತ್ತಾರೆ ಜಾನು. ನಂತರ ಅವರಿಬ್ರು ಒಬ್ಬರನ್ನ ಕರ್ಕೊಂಡು ಹೋಗ್ಬೇಕು. ಅಷ್ಟರಲ್ಲಿ ಅಲ್ಲಿದ್ದಂಥ ಜಯಂತ್ ಕಡೆ ಹುಡುಗರು ಅವರನ್ನ ಅಟ್ಯಾಕ್ ಮಾಡ್ತಾರೆ. ಅಷ್ಟು ಜನ ಅಟ್ಯಾಕ್ ಮಾಡಿದ್ರು ಅಂತ ಹೇಳಿ ಜಾನು ಮತ್ತೆ ವಿಶ್ವ ಕೈಕಟ್ಟಿ ಕೂರುವುದಿಲ್ಲ. ವಿಶ್ವನ ಮಟ್ಟಿಗೆನೆ ಇಲ್ಲಿ ಜಾನು ಕೂಡ ಸಖತ್ತಾಗಿ ಫೈಟ್ ಮಾಡ್ತಾರೆ. ಕೊನೆಗೂ ಕೂಡ ಅವರ ಜೊತೆ ಹೊಡೆದಾಡ್ತಾರೆ. ಇತ್ತ ಕಡೆ ಜಯಂತ್ಗೆ ಕಾಲ್ ಬರ್ತದೆ. ಬಟ್ ಜಯಂತ್ ಕಾಲ್ ಪಿಕ್ ಮಾಡೋ ಪರಿಸ್ಥಿತಿ ಇಲ್ಲ, ಬಿಕಾಸ್ ನಿದ್ರೆಗೆ ಜಾರಿದ್ದಾರೆ. ಫೈನಲಿ ಇಲ್ಲಿ ವೆಂಕಿ ಅಮ್ಮನನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಅಂತ ಬಂದಂತ ಜಾನು ಮತ್ತೆ ವಿಶ್ವ ಆ ರೌಡಿಗಳನ್ನ ಸಖತ್ತಾಗಿ ಎದುರಿಸಿ ಹಿಗ್ಗಾಮುಗ್ಗ ಬಾರಿಸಿ ಕೊನೆಗೂ ಕೂಡ ಅವರನ್ನ ಒಂದು ಜಾಗದಿಂದ ಬಂಧನ ಮುಕ್ತಗೊಳಿಸ್ತಾರೆ. ಇತ್ತ ಕಡೆ ಸಿಂಚನಾಗೆ ತೊಂದರೆ ಇದೆ ಅಂತ ಮನೆಗೆ ಭಾವನಾ ಬಂದು ಸೇರ್ಕೊಂಡಿದ್ರು ಗಂಡನ ಜೊತೆ. ಆದ್ರೆ ಇವತ್ತು ಮನೇಲಿ ಯಾರು ಕಳ್ಳರು ಇರ್ಬೋದು ಅಂತ ಅನ್ಸೋಕೆ ಶುರುವಾಗಿದೆ. ಬಿಕಾಸ್ ಇಲ್ಲಿ ನೀಲುನೇ ನಿಜಕ್ಕೂ ಸಿಂಚನ ವಿರುದ್ಧ ಮಸಲತ್ತನ್ನ ಮಾಡ್ತಿರೋದು. ಇಲ್ಲಿ ನೀನು ಭಾವನಾ ಕೈಗೆ ನೀಲು ರೆಡ್ ಹ್ಯಾಂಡ್ ಆಗಿ ಸಿಗ್ಬೇಕಾಗಿತ್ತು. ಯಾಕಂದ್ರೆ ಆ ವ್ಯಕ್ತಿ ಕೋಮಾದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ ಸಾಯಿಸಿದವರು ಅಲ್ಲೇನಾದ್ರು ಸುಳಿವು ಬಿಟ್ಟಿರ್ಬೋದು ಅಂತ ಒಂದು ಫ್ಯಾಕ್ಟ್ರಿಗೆ ಹೋಗಿದ್ರು, ಗೋಡೌನ್ಗೆ. ಅಲ್ಲಿ ಸುಳಿವು ಸಿಗತ್ತೆ ಅಂತ ಅನ್ಕೊಂಡಿದ್ರು ಭಾವನಾ. ಬಟ್ ಅದಕ್ಕೂ ಮೊದಲೇ ನೀಲು ಬಂದು ತನ್ನ ಎಲ್ಲಾ ಸುಳಿವನ್ನ ಕೂಡ ಎತ್ಕೊಂಡು ಹೋಗಿದ್ರು. ಇನ್ನೇನು ಭಾವನಾ ನೀಲುನ ನೋಡ್ಬೇಕಾಗಿತ್ತು, ಕಣ್ಣಿಗೆ ಧೂಳನ್ನ ಎಸ್ತಿದ್ದೆ, ಅಲ್ಲಿಂದ ಎಸ್ಕೇಪ್ ಆಗಿದ್ರು ನೀಲು. ಕೊನೆಗೂ ಕೂಡ ಯಾರು ನಮ್ಮ ಸುತ್ತಮುತ್ತಾನೆ ಇದ್ದಾರೆ, ನಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ, ನಾವು ಬರ್ತಿದೀವಿ ಅಂತ ವಿಶ್ವ ಗೊತ್ತಾಗಿದೆ. ಅವರೇ ಬಂದು ಎಲ್ಲವನ್ನ ಕೂಡ ನಾಶ ಮಾಡಿ ಹೋಗಿದ್ದಾರೆ ಸಾಕ್ಷಿಯನ್ನ ಅಂತ ಹೇಳಿ ಭಾವನಾ ಅನ್ಕೋತಾರ. ತದನಂತರ ಇತ್ತ ಕಡೆ ಜಾನು ಮತ್ತೆ ವಿಶ್ವ ಇಬ್ರು ಕೂಡ ಸೇರ್ಕೊಂಡು ವೆಂಕಿ ಅಮ್ಮನನ್ನ ಆ ಒಂದು ಕೂಪದಿಂದ ಬಿಡುಗಡೆ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಫೈನಲಿ ಇಲ್ಲಿ ಬೆಳಗ್ಗೆ ಆಗ್ತಿದ್ದಾಗೆ ಜಯಂತ್ಗೆ ಬಿಗ್ ಶಾಕ್ ಇದೆ. ಇಲ್ಲಿ ಜಾನು ವೆಂಕಿ ಅಮ್ಮನನ್ನ ಕರ್ಕೊಂಡು ತನ್ನ ಮನೆಗೆ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಜಯಂತ್ ಎಚ್ಚರ ಆಗ್ತಿದ್ದಾಗೇನೆ ಇಲ್ಲಿ ಜಾನು ವೆಂಕಿ ಅಮ್ಮನನ್ನ ಜಯಂತ್ ಕಣ್ಣು ಮುಂದೆ ನಿಲ್ಲಿಸೋದ್ರ ಮುಖಾಂತರ ಇಲ್ಲಿ ಜಯಂತ್ನ ಕರ್ಮಕಾಂಡವನ್ನ ಬಟಾಬೈಲ್ ಮಾಡೋದಕ್ಕೆ ಮುಂದಾಗ್ತಿದ್ದಾಳೆ. ಇಲ್ಲಿ ಜಯಂತ್ನ ಅರೆಸ್ಟ್ ಮಾಡಿಸೇ ಬಿಡ್ತಾಳೆ. ಏನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.